ಇವತ್ತು ಗೋದಾವರಿ ವೆಜ್ ರೆಸ್ಟೋರೆಂಟ್ ಓಪನಿಂಗ್ ಖುಷಿ ಯಾಕಂದ್ರೆ ಒಂದು ಒಳ್ಳೆ ಒಂದು ರೆಸ್ಟೋರೆಂಟ್ ಅಂದ್ರೆ ಆಕ್ಚುಲಿ ಊಟ ಊಟ ಯೂಶಲಿ ಯಾರು ಸಾಮಾನ್ಯವಾಗಿ ಕೊಡಕ ದುಡ್ಡು ಕೊಟ್ರು ನಾವು ಸಿಗಲ್ಲ ಅಂತ ಟೈಮ್ನಲ್ಲಿ ಹೊಸ ಹೊಸ ರೆಸ್ಟೋರೆಂಟ್ಗಳು ಬರ್ತಾ ಇರೋದು. ಆಮೇಲೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಮೂರು ಸ್ಟೈಲ್ ಮಾಡ್ತಾ ಇರೋದು ವಿಶೇಷ. ನನ್ಗೆ ಗೊತ್ತಿರೋರೆ ಸೊ ಬರೀ ಡೈಮಂಡ್ ಕಲರ್ ಇವಾಗ ಇದನ್ನ ಒಳ್ಳೆ ಮನ್ಸಿಗೆ ಮಾಡ್ಬೇಕು. ಹೊಟ್ಟೆ ತುಂಬಿಸೋದಿಲ್ಲ ಸಾಮಾನ್ಯ ಕೆಲಸ. ವಾಟ್ ಎವರ್ ವಿ ಡೂ ಶುಡ್ ಡೂ ವಿತ್ ಟೇಸ್ಟ್. ಆ ಟೇಸ್ಟ್ ಶುಡ್ ಕ್ಯಾರಿ. ಯಾಕಂದ್ರೆ ಮೈನ್ ಥಿಂಗ್ ಮನುಷ್ಯ ಬದುಕಿದ್ರೆ ಟೇಸ್ಟ್ ಆಲ್ವೇಸ್ ಸಪೋರ್ಟ್ ಇಲ್ಲ. ಗೋದಾವರಿ ಅಂತ ತುಂಬಾ ನನಗೆ ಅದೇ ಫಸ್ಟ್ ನೇಮ್ ತುಂಬಾ ಇಷ್ಟ ಆಯ್ತು ಗೋದಾವರಿ. ಇಟ್ ಸೌಂಡ್ಸ್ ವೆರಿ ಗುಡ್. ಅಂಡ್ ನಿಮಗೆ ಯಾವ್ದು ಎಲ್ಲಿಗೆ ಹೋಗ್ತೀರಪ್ಪ ಗೋದಾವರಿ ಅಂದ ತಕ್ಷಣ ಒಂದು ಗೆಟ್ ದಟ್ ಫೀಲ್ ಆಫ್ ಕಮಿಂಗ್. ಸೊ ಅಂಡ್ ಟೇಸ್ಟ್ ಚೆನ್ನಾಗಿ ಇದ್ಬಿಟ್ಟು ಅಂತ ಮಾತಾಡೋಕೆ ಹೇಳಕ್ಕೆ. ಸೊ ಅವ್ರ ಟಾರ್ಗೆಟ್ 200 ನೈಸ್ ಮಾಡ್ತೀವಿ. ಇಲ್ಲಿಂದ ನೋಡಿ ಹೋಟೆಲ್ ಓಪನ್ ಮಾಡ್ತಿದ್ದಾರೆ, ಪಬ್ಲಿಕ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಕಾನಮಿ ಎಷ್ಟು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೋಟೆಲ್ ಓಪನ್ ಮಾಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಷ್ಟು ಫ್ಯಾಮಿಲಿ ಬದುಕುತ್ತೆ ಅದೆಲ್ಲ ನಾವು ಕೌಂಟ್ ಮಾಡ್ತೀವಿ. ಇಟ್ಸ್ ನೈಸ್ ಓಪನ್. ಇಟ್ಸ್ ಜಸ್ಟ್ ಲೈಕ್ ಎಂಟರ್ಪ್ರೈಸಸ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಜೀವನ ಕೊಡೋದಿಲ್ಲ. ಅಂಡ್ ಐ ಬಿಲೀವ್ ಇನ್ ದಟ್. ನಾಟ್ ಓನ್ಲಿ ಬಿಸ್ನೆಸ್ ಮಾಡಿ ಇಟ್ಕೊಂಡು ಮಾಡೋದು ತಪ್ಪಾಗುತ್ತೆ. ಜೊತೆಲಿ ಸರ್ವ್ ಮಾಡೋದಿಲ್ಲ, ಸರ್ವಿಂಗ್ ವಿತ್ ಅದರ್ ಪೀಪಲ್ ಹೂ ಬಿಲೀವ್ ಇನ್ ದಿಸ್. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಜಾಬ್ ಇರೋಲ್ಲ, ಜಾಬ್ ಸಿಕ್ಕಿಂಗ್ ಲೈಫ್ ಆಗುತ್ತೆ. ಕರ್ನಾಟಕ ಜನತೆಗೆ ಬಹಳ ಧನ್ಯವಾದಗಳು. ಇವತ್ತು ನಮ್ಮ ಈ ಗೋದಾವರಿ ರೆಸ್ಟೋರೆಂಟ್ ಬರೀ ನಾವು ಊಟ ದೋಸೆ ಇಡ್ಲಿ ಬಡ್ಸಕ್ಕಂತಲ್ಲ, ನಮ್ಮ ದೇಶದ ಏನೇನ್ ಸಂಸ್ಕೃತಿಗಳಿದೆ, ಸಂಪ್ರದಾಯಗಳಿದೆ, ಯಾವ ತರ ನಮ್ಮ ಕರ್ನಾಟಕ ಸಂಪ್ರದಾಯ ಬೇರೆ ನಾಡಕ್ಕೆ ಹೋಗುತ್ತೆ, ಬೇರೆ ಪ್ರಾಂತಕ್ಕೆ ಹೋಗುತ್ತೆ, ಆತರ ಬೇರೆ ಪ್ರಾಂತದ್ದು ಕಲ್ಚರು ನಮ್ಮ ಸಿಟಿಗೆ ಬರ್ಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ಒಂದು ಗೋದಾವರಿ ಅಂತ ಒಂದು ನಮ್ಮ ನದಿ, ಗೋದಾವರಿ ನದಿಯ ಹೆಸರಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡಿದೀವಿ. ಮಹಾರಾಷ್ಟ್ರ ಕ್ಯೂಸೀನು, ಆಂಧ್ರ ತೆಲಂಗಾಣ ಕ್ಯೂಸೀನು ಮತ್ತೆ ಬೆಂಗಳೂರು ಕ್ಯೂಸೀನು ಎಲ್ಲ ಮಿಕ್ಸ್ ಸೇರಿ ನಾವು ಒಂದು ಒಳ್ಳೆ ಪ್ಯೂರ್ ವೆಜಿಟೇರಿಯನ್ ಊಟ ಕೊಡ್ಬೇಕಂತ ಎಲ್ಲಾ ಪ್ರಾಂತದ ಸೇರಿ ಅಂತ ಇದು ಒಂದು ಗೋದಾವರಿ ಅಂತ ಒಂದು ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದೀವಿ. ಬಹಳ ಖುಷಿ ಅನಿಸ್ತಾ ಇದೆ. ಶಿವಣ್ಣ ಬಹಳ ನನ್ನ ಕ್ಲೋಸ್ ಫ್ರೆಂಡು, ಆತ್ಮೀಯ. ಮತ್ತೆ ಅವ್ರು ಬಂದು ಇವತ್ತು ಚೀಫ್ ಗೆಸ್ಟ್ ಆಗಿ ಇವತ್ತು ಅವ್ರು ಈ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಬಹಳ ಖುಷಿ ಆಗ್ತಿದೆ. ಅವ್ರ ಕೈಯಿಂದ ನೋಡಿದೀವಿ, ಅವ್ರ ಕೈಯಿಂದ ಬಹಳ ಒಳ್ಳೆ ಕಾರ್ಯಗಳು ಆಗಿದೆ. ಮತ್ತೆ ಅವ್ರ ಕೈಯಿಂದ ಈ ರೆಸ್ಟೋರೆಂಟ್ ಓಪನ್ ಆಗಿದೆ. ನಾನು ಬಹಳ ಕಾನ್ಫಿಡೆಂಟ್ ಆಗಿದ್ದೀನಿ. ಈ ರೆಸ್ಟೋರೆಂಟ್ ಬರೋ 2 ವರ್ಷದಲ್ಲಿ ಒಂದು 100 ಬ್ರಾಂಚ್ ಏನ್ ಓಪನ್ ಮಾಡ್ಬೇಕಂತ ನಾವು ಯೋಚನೆ ಮಾಡಿದೀವಿ. ಖಂಡಿತ ಅದ್ ಮಾಡ್ತೀವಿ. ಎಲ್ಲಾ ಏರಿಯಾದಲ್ಲಿ ಒಂದೊಂದು ಮಾಡ್ಬೇಕಂತ ನಾವು ಯೋಚನೆ ಮಾಡಿದೀವಿ. ಮತ್ತೆ ಎಲ್ಲಾ ಮೀಡಿಯಾ ಬಂಧುಗಳು ಧನ್ಯವಾದಗಳು. ತಾವು ಇಲ್ಲಿ ಬಂದು ಈ ಪ್ರೋಗ್ರಾಮ್ ನ ಯಶಸ್ವಿ ಮಾಡಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಇದು ಒಂದು ಸ್ಟಾರ್ಟ್, ಪ್ರಾರಂಭ ಇವಾಗ ಆಗಿದೆ. ಇನ್ನ ಬಹಳ ರೆಸ್ಟೋರೆಂಟ್ ಗಳು ಬರುತ್ತೆ. ಇದು ಒಂದು ಸಿಗ್ನೇಚರ್ ಅಂತ ಒಂದು ಸ್ಟಾರ್ಟ್ ಮಾಡಿದೀವಿ. ಅದಾದ್ಮೇಲೆ ಒಂದು ಸ್ಮಾಲ್ ಬ್ರಾಂಚಸ್ ಗೋದಾವರಿದ್ದು ನಾವು ಎಲ್ಲ ಕಡೆ ಮಾಡ್ತೀವಿ ಅಂತ ನಾವು ಇವಾಗ ನಾವು ನೋಡ್ತಾ ಇದ್ರೆ ನಮ್ಮ ದೇಶದಲ್ಲಿ ಎಲ್ಲ ನಾವು ವೆಸ್ಟರ್ನ್ ಕಲ್ಚರ್ ಕಡೆ ಹೋಗ್ತಾ ಇದೀವಿ. ನಮ್ಮ ಹೆಸರುಗಳು ಇರ್ಲಿ ಎಲ್ಲ ವೆಸ್ಟರ್ನ್ ಕಲ್ಚರ್ ಇಂದ ಬಹಳ ಪ್ರಭಾವ ಆಗಿದೀವಿ. ನಮ್ಮ ದೇಶ, ನಮ್ಮ ನಾಡ ನುಡಿ ಕಲ್ಚರ್ಗಳು ಬಹಳ ನಾವು ತಗೊಳಕ್ಕಾಗಿಲ್ಲ. ಗೋದಾವರಿ ಏನ್ ಅನ್ಸ್ತು ಅಂದ್ರೆ ಬಹಳ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಒಂದು ನದಿಯ ಹೆಸರು ಎಲ್ಲಾ ಕಡೆ ಹಾರುತ್ತೆ, ಅದು ನೀರು ಕೊಡುತ್ತೆ. ಆ ಹೆಸರು ನಮ್ಗೆ ಬಹಳ ಇಷ್ಟ ಆಯ್ತು ಅಂತ ನಾವು ಸೇರ್ಕೊಂಡು ಗೋದಾವರಿ ಇಟ್ಟಿವಿ. ಇಲ್ಲ, ಆಂಧ್ರ ಸ್ಟೈಲು ಇರುತ್ತೆ, ನಿಮಗೆ ಕರ್ನಾಟಕ ಸ್ಟೈಲು ಇರುತ್ತೆ, ಮಹಾರಾಷ್ಟ್ರನ್ ಸ್ಟೈಲು ಇರುತ್ತೆ, ತೆಲಂಗಾಣ ಸ್ಟೈಲ್ ಇರುತ್ತೆ. ಯಾರು ಬಂದ್ರು, ಗೆಸ್ಟ್ ಬಂದ್ರು ಅವ್ರ ಸ್ಟೈಲ್ ನಾವು ಅಡಿಗೆ ಮಾಡ್ಕೊಡಕ್ ನಾವು ಕರೆಕ್ಟ್ ಆಗಿದ್ವಿ. ಅದಕ್ಕೆ ಏನು ಫಿಕ್ಸ್ ಮಾಡ್ಕೊಂಡಿಲ್ಲ, ಅವರೇ ಬರ್ಬೇಕು ಇವ್ರು ಬರ್ಬೇಕು. ಯಾರು ಬಂದು ಅವ್ರ ಟೇಸ್ಟ್ ಯಾವ ತರ ಬೇಕು ಅಂದ್ರೆ ನಾವು ಪರ್ಸನಲೈಸ್ ತಗೊಂಡು ಅವ್ರು ಆತರ ಅವ್ರು ಊಟ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು.